ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಹಾಗಲಕಾಯಿ ಪಲ್ಯ ಮಾಡೋದು ಹೇಳ್ಕೊಡ್ತೀನಿ ಬರ್ರಿ. ಇದನ್ನ ನಾವು ರೊಟ್ಟಿಗೂ ತಿನ್ಬೋದು, ರಾಗಿ ರೊಟ್ಟಿಗೂ ತಿನ್ಬೋದು, ಆಮೇಲೆ ಚಪಾತಿ ಮತ್ತು ಅನ್ನಕ್ಕೂ ತಿನ್ಬೋದು. ಮಸ್ತ್ ಅನಿಸ್ತೈತಿ. ಸೊ ಏನಿಲ್ಲ, ಭಾಳ ಸಿಂಪಲ್ ಅದ. ಇದಕ್ಕೆ ಏನೇನ್ ಬೇಕಪ್ಪ ಅಂದ್ರೆ ಒಂದು ಉಳ್ಳಾಗಡ್ಡಿ, ಒಂದು ಟೊಮೆಟೊ, ಆಮೇಲೆ ಒಂದು ಹಾಗಲಕಾಯಿ. ನಾನು ಇದನ್ನ ಇಬ್ಬರಿಗೆ ಮಾಡಾಕತ್ತೀನಿ, ಸೊ ಅದಕ್ಕೆ ಒಂದೇ ಹಾಗಲಕಾಯಿ ತಗೊಂಡಿನಿ. ಏನಿಲ್ಲ, ಫಸ್ಟ್ ಎಲ್ಲ ನೀಟಾಗಿ ಚಾಪ್ ಮಾಡ್ಕೊರಿ. ಅದಾದ್ಮೇಲೆ ಒಂದು ಪ್ಯಾನ್ ಆಯಿಲ್ ಹಾಕ್ಬಿಟ್ಟು ಫಸ್ಟ್ ಹಾಗಲಕಾಯಿ ಹುರ್ಕೊಂಡ್ಬಿಟ್ಟು ಸೈಡ್ಗೆ ಎತ್ತಿಟ್ಕೊರಿ. ಆಮೇಲೆ ಅದೇ ಪ್ಯಾನ್ ಒಳಗೆ ಎಣ್ಣೆ ಹಾಕ್ಬಿಟ್ಟು ಸಾಸ್ವಿ, ಜೀರಿಗೆ, ಕರಿಬೇವು, ಉಳ್ಳಾಗಡ್ಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊರಿ. ಅದಾದ್ಮೇಲೆ ಒಂದ್ ಸ್ವಲ್ಪ ಟೊಮೆಟೊ ಹಾಕ್ಬಿಟ್ಟು ಅದನ್ನು ನೀಟಾಗಿ ಫ್ರೈ ಮಾಡ್ಕೊರಿ. ಆಮೇಲೆ ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿರೋ ಹಾಗಲಕಾಯಿ ತಗೊಂಡು ಇದ್ರೊಳಗೆ ಹಾಕ್ರಿ. ಆಮೇಲೆ ಚೆನ್ನಾಗಿ ಇದನ್ನು ಇನ್ನೊಂದ್ ಚೂರ್ ಫ್ರೈ ಮಾಡ್ಕೊರಿ. ಆಮೇಲೆ ರುಚಿಗೆ ಬೇಕಾದಷ್ಟು ಖಾರ. ಖಾರ ಅಂದ್ರೆ ನಾನು ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಮಸಾಲೆ ಖಾರ ಯೂಸ್ ಮಾಡತ್ತೀನಿ. ಸೊ ಮಸಾಲೆ ಖಾರ ಹಾಕ್ಬಿಟ್ಟು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಏನಂತ ಅಂದ್ರೆ ನಾವು ನಾರ್ಮಲ್ ನೀರ್ ಹಾಕಲ್ಲ, ಇದಕ್ಕೆ ಹುಣಸೆ ಹಣ್ಣಿನ ನೀರು ಅಂದ್ರೆ ಹುಣಸೆ ನೀರು ಇರ್ತೈತಲ್ಲ ಅದನ್ನ ಹಾಕ್ತೀನಿ. ಅದನ್ನ ಹಾಕಿ ಇದಕ್ಕೆ ಇನ್ನೊಂದ್ ಏನ್ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಬೆಲ್ಲ. ಬೆಲ್ಲ ಎಷ್ಟು ಹಾಕಿದ್ರೆ ಇದು ಒಂಥರ ಪಲ್ಯ ಹೆಂಗಿರ್ತೈತೆ ಅಂದ್ರೆ ಸ್ವಲ್ಪ ಹುಳಿ ಹುಳಿ, ಸ್ವಲ್ಪ ಖಾರ, ಸ್ವಲ್ಪ ಸ್ವೀಟ್ ಅಂದ್ರೆ ಮೂರು ಮಿಕ್ಸ್ ಫ್ಲೇವರ್ ಇರ್ತೈತಿ. ಸೊ ಇದಕ್ಕಾಗಿ ಮಸ್ತ್ ಅನಿಸ್ತದೆ. ಇನ್ ತಿಂದವ್ರು ಯಾವ್ದು ಹಾಗಲಕಾಯಿ ಪಲ್ಯನೂ ಅಂತ ಅನ್ನಂಗಿಲ್ಲ, ಹಂಗಾಗಿರ್ತೈತಿ. ಟ್ರೈ ಮಾಡಿ ನೋಡಿ ಹೇಳ್ರಿ ಒಂದ್ಸರಿ.